ಇವತ್ತು ಇಂಗ್ಲೀಷ್ ಎಕ್ಸಾಮ್ ಇತ್ತು. ಇಂಗ್ಲೀಷ್ ಕೀ ಆನ್ಸರನ್ನು ನೋಡೋಣ. ಐ ಹೋಪ್ ಎಲ್ಲರದ್ದು ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಕ್ವೆಶನ್ ಪೇಪರ್ ಕ್ವೈಟ್ ಈಸಿ ಇತ್ತು, ಸ್ವಲ್ಪ ಈಸಿ ಇತ್ತು. ಅದೇ ರೀತಿ ಕ್ವೆಶನ್ಸ್ ಎಲ್ಲ ಕರೆಕ್ಟಾಗಿ ಬಂದಿತ್ತು. ಮಾಡರೇಟ್ ಇತ್ತು, ತುಂಬ ಟಫ್ ಇದ್ದಿದ್ದಿಲ್ಲ, ತುಂಬ ಈಸಿನೂ ಇದ್ದಿದ್ದಿಲ್ಲ, ಮಾಡರೇಟ್ ಇತ್ತು. ಹಾಗೆ ಒಂದನೇ ಆನ್ಸರ್ ಎ, ಎರಡನೇ ಆನ್ಸರ್ ಬಿ, ಎರಡನೇ ಆನ್ಸರ್ ಸಿ, 3 ಎ, 4 ಸಿ, 5ನೇ ಆನ್ಸರ್ಗೆ ಎ ಇಲ್ಲಿ ಹಾಕಿದ್ದೇನೆ, ನೋಡ್ತಾ ಹೋಗಿ. ಇನ್ನು 6ನೇ ಆನ್ಸರ್ ಡಿ. ಏನಾದರೂ ಹಾಗೇನಾದರೂ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ನಾನು ಮತ್ತೆ ಅದನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ. ಈಗ ಇದನ್ನು ನೋಡ್ತಾ ಹೋಗಿ. ಚೈಲ್ಡ್ಸ್ ಇಲ್ಲಿದೆ 7 ಡಿ, ಮತ್ತು 8 ಎ, 9 ಬಿ, 10 ಸಿ. ಇಲ್ಲಿದೆ ನೋಡಿ ಗ್ರಾಮರ್, ಸ್ವಲ್ಪ ಡಿಫ್ರೆಂಟ್ ಗ್ರಾಮರ್. ಇಲ್ಲಿ ಅ ಪೆನ್ಷನ್ ವಾಸ್ 600 ಫ್ರ್ಯಾಂಕ್ಸ್. ಇಲ್ಲಿ ಒಂದನೇದು ಏನಿದೆ ಅಂತಂದರೆ ಆ ಪೆನ್ಷನ್ ಅಂತ ಇದೆ. ಆ ಪೆನ್ಷನ್ ಸಿಂಗುಲರ್ ಇದೆ. ಇಲ್ಲಿ ಫ್ರಾನ್ಸ್ ಅನ್ನೋದು ಫ್ರ್ಯಾಂಕ್ಸ್ ಇರೋದು ಪ್ಲೂರಲ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರ್ ಆ್ಯನಮ್ ಅಂತ ಇದೆ. ವಾಸ್ ಇಲ್ಲಿ ಫಿಕ್ಸ್ಡ್ ಅಂತ ಇದೆ, ವರ್ಬ್ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹಾಕಿದರೆ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ವಾಸ್ ಫಿಕ್ಸ್ಡ್. ಅದೇ ರೀತಿ ದ ಪ್ರಿಸ್ನರ್ ವಾಸ್ ಗಿವನ್. ಗಿವ್, ಗೇವ್, ಗಿವನ್ ಇಷ್ಟೇ ಆನ್ಸರ್. ಇಲ್ಲಿ ವಾಸ್ ಫಿಕ್ಸ್ಡ್, ವಾಸ್ ಗಿವನ್. ಓಕೆ, ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ನೋಡೋದಾದರೆ 1ನೇ ಆನ್ಸರ್ ಆಲ್ಸೋ, 2ನೇ ಆನ್ಸರ್ ಇಲ್ಲಿದೆ ನೋಡಿ. ಟು ಬಿಗಿನ್ ವಿತ್ ಆಲ್ಸೋ ದಿಸ್ ಹೆಲ್ದಿ ಕಾಂಪಿಟೇಷನ್. 3ನೇ ಆನ್ಸರ್ ಹಾವೆವರ್ ಗ್ರ್ಯಾಜುಯಲಿ 3 ಇಲ್ಲಿದೆ ನೋಡಿ. 3, 1, 2 ಇದಿಷ್ಟಾಯಿತು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಹೊಂದಿಸಿ ಬರೀರಿ. ಮ್ಯಾಚ್ ದ ಫಾಲೋವಿಂಗ್ ಆಲ್ರೆಡಿ ನಾನು ಇಲ್ಲಿ ಹಾಕಿದ್ದೇನೆ. ಪಿಲಿಗ್ರಿಮ್ ಸೋಲ್, ವೆನ್ ಯುವರ್ ವುಡ್, ಮಾರ್ಕಸ್ ಇವೆ, ಇದಕ್ಕೆ ಇದು, ಮತ್ತು ಲಿವ್ಸ್ ಆ್ಯಂಡ್ ಬೌನ್ಸ್ ವೆರಿ ಕ್ವಿಕ್ಲಿ, ದ ಜೆಂಟಲ್ ಸನ್ ಮೇಕ್ಸ್ ಅರ್ತ್ ಹೆವೆನ್, ಆಲ್ ಸನ್ರಿ, ಎವ್ರಿ ಒನ್. ಇದೆಲ್ಲ ಹಾಕಿದ್ದೇನೆ, ನೋಡ್ತಾ ಹೋಗಿ. 4 ಅಂಕದ ಪ್ರಶ್ನೆ ಈಸಿಯಾಗಿತ್ತು. ಸಮರಿ ಎಲ್ಲ ಬರೆದು ಬಂದಿರ್ತೀರಾ. ಅದೇ ರೀತಿ ಆನ್ ಚಿಲ್ಡ್ರನ್ ಮೇಲೆ ಕೇಳಿದ್ದಾರೆ. ಓಕೆ, ಇದೆಲ್ಲ ಆಗಿದೆ, ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಗ್ರಾಮರ್ ಪಾರ್ಟ್. ಇದಂತರೂ ಪ್ಯಾಸೇಜ್ ತುಂಬ ಅಂದರೆ ತುಂಬ ಈಸಿ ಇತ್ತು. ಏನು ಡಿಫಿಕಲ್ಟಿ ಏನು ಇದ್ದಿದ್ದಿಲ್ಲ, ಇಲ್ಲಿ ಡಿಫಿಕಲ್ಟೀಸ್ ಏನೂ ಇರಲಿಲ್ಲ. ಜಸ್ಟ್ ನೋಡ್ತಾ ಹೋಗೋದಾದರೆ ಆನ್ಸರ್. ಹೂ ಇಸ್ ದ ಫಸ್ಟ್ ವುಮೆನ್ ಟೀಚರ್ ಆಫ್ ಇಂಡಿಯಾ? ಸಾವಿತ್ರಿಬಾಯಿ ಫೂಲೆ. ವೆನ್ ವಾಸ್ ಸಾವಿತ್ರಿಬಾಯಿ ಫೂಲೆ ಬಾರ್ನ್? 3rd January 1831. Whom did Savitribai marry? Jyotirao Phule. When she was at the age of 12. What impressed Savitribai's husband to teach her? Trust. ಇಷ್ಟೇ. ವೇರ್ ವಾಸ್ ಸಾವಿತ್ರಿಬಾಯಿ ಟ್ರೈನ್ಡ್? ಇಲ್ಲಿದೆ ಆನ್ಸರ್. ಸ್ವಲ್ಪ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಮಿಸ್ಟರ್ ಫಾದರ್ಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಅಹಮದ್ನಗರ್ ಆ್ಯಂಡ್ ಮಿಸಸ್ ಮಿಸ್ಚೆಲ್ಸ್ ಸ್ಕೂಲ್ ಇನ್ ಪುಣೆ. ಇಲ್ಲಿ ಆನ್ಸರ್ ಇದೆ, ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಆನ್ಸರನ್ನು ಮಾರ್ಕ್ ಮಾಡಿದ್ದೀನಿ. ಅದರ ಆನ್ಸರ್ ಇಲ್ಲಿದೆ. ಇದಿಷ್ಟನ್ನು ಬರೀಬೇಕು. ಅಹಮದ್ನಗರ್ ಸ್ಕೂಲ್ ಇನ್ ಪುಣೆ. ಪುಣೆದಲ್ಲಿ ಇದಿಷ್ಟಾಯಿತು. ನೆಕ್ಸ್ಟ್ ನೋಡೋದಾದರೆ ಹೌ ಮೆನಿ ಸ್ಟೂಡೆಂಟ್ಸ್ ವರ್ ದೇರ್ ಇನ್ ಹರ್ ಫಸ್ಟ್ ಬೆಂಚ್? 8. ವಾಟ್ ಡಿಡ್ ಸಾವಿತ್ರಿಬಾಯಿ ಡೂ ವೆನ್ ಹರ್ ಹಸ್ಬೆಂಡ್ ಪಾಸ್ಟ್ ಅವೇ? ಉತ್ತರ ಸ್ವಲ್ಪ ದೊಡ್ಡದಿದೆ. ಇಲ್ಲಿದೆ ನೋಡಿ. ಶಿ ಕ್ಯಾರಿಡ್ ದ ಫ್ಯೂನರಲ್ ಮಡ್ ಪಾಟ್ ಹರ್ ಸೆಲ್ಫ್ ಆ್ಯಂಡ್ ಲೆಡ್ ಟು ಪ್ರೊಸಿಷನ್. ಇದಿಷ್ಟಾಯಿತು. ನೇಮ್ ದ ಯೂನಿವರ್ಸಿಟಿ ಈಸ್ ನೇಮ್ಡ್ ಆಫ್ಟರ್ ಸಾವಿತ್ರಿಬಾಯಿ ಫೂಲೆ. ಆನ್ಸರ್ ಸಾವಿತ್ರಿಬಾಯಿ ಫೂಲೆ. ಇದಕ್ಕೆ ಉತ್ತರ ಫೈನಾನ್ಸ್. ನೆಕ್ಸ್ಟ್ ಅನದರ್ ಒನ್. ಇಲ್ಲಿ ಅಂಡರ್ಸ್ಟುಡ್ನ ಅಂಟಾನಿಮ್ ಅಂತ ಬರೀಬೇಕು. ಅನ್ಅಂಡರ್ಸ್ಟುಡ್ ಅಂತ ಅಂದರೂ ನಡೆಯುತ್ತೆ, ಮಿಸ್ ಅಂಡರ್ಸ್ಟುಡ್ ಅಂತ ಅಂದರೂ ಬರುತ್ತೆ. ಓಕೆ, ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರನೌನ್. 1ನೇ ಆನ್ಸರ್ ಜ್ಯೋತಿರಾವ್. 1ನೇ ಆನ್ಸರ್ ಜ್ಯೋತಿರಾವ್. 2ನೇ ಆನ್ಸರ್ ಸಾವಿತ್ರಿಬಾಯಿ. 3ನೇ ಆನ್ಸರ್ ವಿಚ್. ಇಲ್ಲಿದೆ ನೋಡಿ, ಸತ್ಯ ಶೋಧಕ್ ಸಮಾಜ. 4ನೇ ಆನ್ಸರ್ ಹೂ ಅಂತ ಇದೆ, ಹರ್ ಸನ್ಸ್ ಫಿಯಾನ್ಸಿ. ಇದಿಷ್ಟನ್ನು ಬರೆದ್ರೆ ಮುಗೀತು. ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಗುಡ್ ಮಾರ್ನಿಂಗ್. ಇಲ್ಲಿ ಒಬ್ಬ ಮೊಬೈಲ್ ಶಾಪ್ ಓನರ್ ಮತ್ತು ಒಬ್ಬ ಒಬ್ಬ ಮಹಿಳೆ ಇದ್ರ ಮಧ್ಯೆ ನಡೀತಾ ಇದೆ. ಓಕೆ, ಕಾನ್ವರ್ಸೇಷನ್ ನಡೀತಾ ಇದೆ. ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು? ಯಸ್ ಪ್ಲೀಸ್. ಆಲ್ರೆಡಿ ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಅಗ್ರೀಯಿಂಗ್ ಆ್ಯಂಡ್ ಆಸ್ಕಿಂಗ್ ಇನ್ಫಾರ್ಮೇಷನ್. ಯಸ್. ಶೋ ಮಿ ಮೊಬೈಲ್ಸ್. ಓಕೆ, ಶೋ ಮಿ ಮೊಬೈಲ್ಸ್ ಅಂತ ಅನ್ಬೇಕು. ಎಸ್ ಪ್ಲೀಸ್ ಶೋ ಮಿ ಮೊಬೈಲ್ಸ್. ಇಲ್ಲಿ ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ? ಸನ್ನಿಧಿ, MI, ಆ್ಯಪಲ್. ಓಕೆ, ಯಾವುದಾದ್ರೂ ಹಾಕ್ಬೋದಲ್ಲಿ ಅಷ್ಟೇ. ಯು ಕ್ಯಾನ್ ಬೈ ದಿಸ್ ಒನ್ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್.
ಸನ್ನಿಧಿ. ಥ್ಯಾಂಕ್ ಯು ಆ್ಯಂಡ್ ಪ್ಯಾಕ್ ದಿಸ್. ಇದಿಷ್ಟಾಯಿತು. ಇನ್ನು ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್, ರಿಪೋರ್ಟೆಡ್ ಸ್ಪೀಚ್ ಬಂತು. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಂತು. ಇದನ್ನಿಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ರೆಡಿ ನಾನು ಬರೆದಿಟ್ಟಿದ್ದೀನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಅದನ್ನು ನೆಕ್ಸ್ಟ್ ನೋಡೋಣ. ರಿಪೋರ್ಟೆಡ್ ಸ್ಪೀಚನ್ನು ನೋಡೋಣ. ಇದರ ಆನ್ಸರ್ ಹೋಮ್ ಗ್ರೋ ಇಂಗ್ಲೀಷ್ ನ್ಯೂಸ್ ಪೇಪರ್, ಒಂದಿದ್ದು ಡೆಕ್ಕನ್ ಹೆರಾಲ್ಡ್, ಏಟ್ಸ್ ಮಾಸ್ಕಾಟ್, ಇಲ್ಲಿದ್ದೇನೆ ದ ನಂದಿ. ಅನದರ್ ಒನ್ ಇನ್ಸ್ಪೈರ್ಡ್ ಬೈ ಹೂಮ್, ಇಲ್ಲಿದೆ ಇನ್ಸ್ಪೈರ್ಡ್ ಬೈ ದ ಮೆಜೆಸ್ಟಿಕ್ ಕವರ್ಡ್ ಸ್ಕೇರ್ಡ್ ಬುಲ್ಸ್. ಇಷ್ಟನ್ನು ಬರೀರಿ. ಇನ್ಸ್ಪೈರ್ಡ್ ಬೈ ದ ಮೆಜೆಸ್ಟಿಕ್ ಕವರ್ಡ್ ಸ್ಕೇರ್ಡ್ ಬುಲ್ಸ್. ಇದಿಷ್ಟಾಯಿತು. ಇನ್ಸ್ಪೈರ್ಡ್ ಬೈ ಆಯಿತು. ಈಗ ಫೌಂಡೆಡ್ ಇನ್ ಇಲ್ಲಿ ನೋಡಿ ಆನ್ಸರ್ ಇಲ್ಲಿದೆ. ಬೆಂಗಳೂರು ಮೈಸೂರು. ಒಂದನೇ ಕಾಲಮಲ್ಲಿ ಬೆಂಗಳೂರು ಆ್ಯಂಡ್ ನೆಕ್ಸ್ಟ್ ಕಾಲಮಲ್ಲಿ ಮೈಸೂರು ಅಂತ ಬರೀಬೇಕಾಗುತ್ತೆ. ಇಲ್ಲಿ ಬೆಂಗಳೂರು, ಇಲ್ಲಿ ಮೈಸೂರು. ಪೇಪರ್ ಸ್ಟಾರ್ಟೆಡ್ ಬೈ, ಇಲ್ಲೊಬ್ಬ ವ್ಯಕ್ತಿ ಹೆಸರಿದೆ, ಯಾರಪ್ಪ ಅವನ ಹೆಸರು? KN ಗುರುಸ್ವಾಮಿ. ಇಲ್ಲಿ ಬರಿಬೇಕು. ಇಲ್ಲಿ KN ಗುರುಸ್ವಾಮಿ. 2 ಪಬ್ಲಿಕೇಶನ್, 2 more ಪಬ್ಲಿಕೇಶನ್ಸ್ ಎಲ್ಲೆಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಪಬ್ಲಿಕೇಶನ್ ಅಂತಂದರೆ ಒಂದು ಸುಧಾ, ಇನ್ನೊಂದು ಮಯೂರ. 2 ಪಬ್ಲಿಕೇಶನ್ ಇದೆ, ಇಲ್ಲಿದೆ. ಅವು 2 ಅಲ್ಲಿ ಬರೆದ್ರೆ ಓಕೆ. ಇದಿಷ್ಟಾಯಿತು. ಇನ್ನು ಲೆಟರ್ ರೈಟಿಂಗನ್ನು ನೀವು ಬರೆದಿರ್ತೀರ, ಓಕೆ, ಇದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಇರೋದು ಜೊನಾಥೋ ಸೆಡ್ ಗೊಂಜಾಲೊ ದ್ಯಾಟ್ ಹಿ ಕುಡ್ ಸಿಟ್ ದೇರ್ ಸಿನೋರ್. There was only a lady. Gonzalo answered Jonathan that he could not. won't ಇದೆ. won't-ನ ಫುಲ್ ಫಾರ್ಮ್ ಏನಾಗುತ್ತೆ? ವಿಲ್ ನಾಟ್ ಆಗುತ್ತೆ. ವಿಲ್ಲನ್ನು ಪಾಸ್ ಹಾಕಿದ್ರೆ ವುಡ್ ಆಗುತ್ತೆ, ಹಾಗಾಗಿ ವುಡ್ ನಾಟ್ ಆಯಿತು. He wanted a bench himself. Okay. Jonathan replied Gonzalo that but there was none. Okay. Another one, ಇನ್ನೊಂದು ಏನಪ್ಪ ಇದೆ? Gonzalo told Jonathan that one over there was his. ಇಷ್ಟನ್ನು ಬರೆದ್ರೆ ರಿಪೋರ್ಟೆಡ್ ಸ್ಪೀಚ್ 5 ಅಂಕ ಇಲ್ಲಿ ಸಿಗುತ್ತೆ. ಇದಿಷ್ಟು ಕೀ ಆನ್ಸರ್. ಥ್ಯಾಂಕ್ ಯು.